ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸ್ವಾಗತ. ಇಂದು ಕನ್ನಡಿಗರ ಹೃದಯಗಳಲ್ಲಿ ಶಾಶ್ವತವಾಗಿ ನೆಲೆಸಿರುವ ವರನಟ, ಅಪರೂಪದ ವ್ಯಕ್ತಿತ್ವದ ಧನಿ ಅವರ 97ನೇ ಜನ್ಮದಿನಾಚರಣೆಯ ವಿಶೇಷ ಕ್ಷಣಗಳನ್ನು ನಿಮಗೆ ತಂದುಕೊಡ್ತಿದ್ದೇವೆ. ಬೆಳಗಾವಿ ನಗರದ ವಾರ್ತಾ ಭವನದಲ್ಲಿ ಜಿಲ್ಲಾಡಳಿತ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ವತಿಯಿಂದ ಈ ವಿಶೇಷ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಹಾನಗರ ಪಾಲಿಕೆ ಆಯುಕ್ತರಾದ ಕಾರ್ತಿಕೇಯಂ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರ ಸರಳತೆ, ಸಜ್ಜನಿಕೆ ಮತ್ತು ಜನಸ್ನೇಹಿ ವ್ಯಕ್ತಿತ್ವ ಪ್ರತಿಯೊಬ್ಬರಿಗೂ ಮಾದರಿಯಾಗಿದೆ. ಅವರು ಇಂದಿಗೂ ಕನ್ನಡಿಗರ ಮನಸ್ಸಿನಲ್ಲಿ ಅಮರರಾಗಿದ್ದಾರೆ ಎಂದು ಹೇಳಿದರು. ಕೇವಲ ನಟನಷ್ಟೇ ಅಲ್ಲ, ಅದ್ಭುತ ಗಾಯಕನೂ ಆಗಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರ ಗೀತೆಗಳು ಇಂದಿಗೂ ಜನಮನದಲ್ಲಿ ಅಚ್ಚಳಿಯದೆ ಉಳಿದಿವೆ. ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಿದ ಹಿರಿಯ ನಾಟಕಕಾರ ಡಿಎಸ್ ಚೌಗಲೆ ಅವರು, ರಂಗಭೂಮಿಯಿಂದ ಆರಂಭಿಸಿ ಜನನಾಯಕನಾಗಿ ಬೆಳೆದ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನ ಪ್ರೇರಣಾದಾಯಕವಾಗಿದೆ ಎಂದು ತಿಳಿಸಿದರು. ಅವರು ಅವರ ತರಬೇತಿಯಲ್ಲಿ ಬೆಳೆದು ತಮ್ಮ ಪ್ರತಿಭೆ, ಶ್ರದ್ಧೆ ಹಾಗೂ ಬದ್ಧತೆಯಿಂದ ಅಣ್ಣವಾಗ್ರಿಯಾಗಿ ಬೆಳೆದದ್ದು ವಿಶೇಷ ಎಂದು ಹೇಳಿದರು. ಅಭಿಮಾನಿಗಳನ್ನು ದೇವರೆಂದು ಕಂಡ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನ ಹಾದಿ ಸುಲಭವಾಗಿರಲಿಲ್ಲ. ಆದರೆ ಅವರು ಎದುರಿಸಿದ ಸವಾಲುಗಳು ಅವರನ್ನು ಇನ್ನಷ್ಟು ಮಹಾನ್ ವ್ಯಕ್ತಿತ್ವವನ್ನಾಗಿ ರೂಪಿಸಿವೆ. ಈ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು, ಮಾಧ್ಯಮ ಪ್ರತಿನಿಧಿಗಳು ಹಾಗೂ ಅಭಿಮಾನಿಗಳು ಭಾಗವಹಿಸಿದರು. ಅಂತಿಮವಾಗಿ ಗೋಕಾಕ್ನ ಗಂಧರ್ವ ಲಹರಿ ಮೆಲೋಡಿಸ್ ತಂಡದಿಂದ ಅಣ್ಣವರ ಜನಪ್ರಿಯ ಗೀತೆಗಳ ಗಾಯನವೆಲ್ಲರನ್ನೂ ಭಾವಪರವಶಗೊಳಿಸಿತು. ಇಂತಹ ಇನ್ನಷ್ಟು ಸುದ್ದಿಗಳು ಮತ್ತು ವಿಶೇಷ ಕಾರ್ಯಕ್ರಮಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜಿಲ್ಲಾಡಳಿತ ಮತ್ತು ಏನು ನಮ್ಮ ವಾರ್ತಾ ಇಲಾಖೆಯಿಂದ ಈ ಒಂದು ದಿನ ಇಲ್ಲಿ ಈ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದೀವಿ. ಈಗ ಅವರು ಅವಾಗಲೇ ಹೇಳಿದ್ರು, ಇನ್ನ ನೆಕ್ಸ್ಟ್ ಟೈಮ್ ಇನ್ನ ದೊಡ್ಡದಾಗಿ ಒಂದು ಭವನದಲ್ಲಿ ಆಚರಣೆ ಮಾಡಬೇಕು ಅಂತ. ಯಾಕೆಂದ್ರೆ ಈಗ ನಾವು ಒಂದು 2017 ಟೈಮ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಆದ್ರೆ ಪ್ರತಿ ಬಾರಿ ಒಂದು ಮಾದರಿ ನೀತಿ ಸಂಹಿತೆ, ಒಂದು ಎಲೆಕ್ಷನ್, ಮತ್ತೊಂದು ಇದ್ದಿದ್ರೆ ಕಾರಣಗಳಿಂದ ಇದೊಂದು ಸಣ್ಣ ಪ್ರಮಾಣದಲ್ಲಿ ಆಚರಣೆ ಆಗ್ತಾ ಬರ್ತಾರೆ. ಆದ್ರೆ ಜನರು ತಾನಾಗಿ ತಾನೇ ಸೇರ್ತಕ್ಕಂತ ಒಂದು ಕಾರ್ಯಕ್ರಮ ಅಂದ್ರೆ ಈಗ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಜನ್ಮದಿನಾಚರಣೆ ಮಾಡ್ತೀವಿ ಅಂತ ಏನಾದ್ರು ನಾವು ಹೇಳಿದ್ರೆ ಅದು ಏನ್ ತಪ್ಪಾಗ್ಲಾರದು. ಯಾಕೆಂದ್ರೆ ಎಲ್ಲ ಅಭಿಮಾನಿಗಳು ತಾನಾಗಿ ತಾನೇ ಸೇರ್ತಕ್ಕಂತ ಒಂದು ಕಾರ್ಯಕ್ರಮ ಅದಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈಗ ಮುಂದೆ ಇನ್ನ ಒಂದು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ, ಅವರದೊಂದು ಏನು ಅವರ ಸಜ್ಜನತೆ, ಅವರ ಏನು ಒಂದು ಜನರ ಹತ್ರ ಅತಿ ಒಡನಾಟ ಏನಿತ್ತು, ಆ ರೀತಿಯಾಗಿ ನಮ್ಮ ಒಂದು ಜೀವನದಲ್ಲೂ ಕೂಡ ಅಧಿಕಾರಿಗಳು, ನಾವು ಕೂಡ ಜನರೊಟ್ಟಿಗೆ ಅವರ ಒಂದು ಕೆಲಸಗಳನ್ನ ಒಂದು ಮಾಡೋಣ ಅಂತ ಒಂದು ಆಶೆಯನ್ನು ವ್ಯಕ್ತಪಡಿಸ್ತಾ, ನಮ್ಮ ಒಂದು ಕಾರ್ಪೊರೇಷನ್ ವತಿಯಿಂದಾಗ್ಲಿ ಅಥವಾ ಜಿಲ್ಲಾಡಳಿತ ವತಿಯಿಂದಾಗ್ಲಿ ಜನರ ಒಂದು ಏನು ಅವರು ಸೇವೆಗಳನ್ನ ಬೇಡಿಕೆ ಇಟ್ಟು ಬರ್ತಾರೆ, ಅದನ್ನ ಶೀಘ್ರವಾಗಿ ಮಾಡೋಣ ಅಂತ ನಮ್ಮ ಈ ವೇದಿಕೆ ಮುಖಾಂತರ ಮತ್ತೊಮ್ಮೆ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನ ಹೇಳ್ತಾ ನನ್ನ ಬೇಲೂರ ಬಾರಿ, ಕೈಲಾಸದಲ್ಲಿ ಮೈಸೂರ ಬಲ್ಲಿ, ಪ್ರೇಮ ಕಾಶ್ಮೀರ, ಕಾಶ್ಮೀರದಲ್ಲಿ ಬೇಲೂರ ಬಾರಿ, ಈ ಪ್ರೇಮ ಭಾವನ ತುಂಬ ಕಸ್ತೂರಿ ಕನ್ನಡದ ಕಂಪು, ಸಂಗಮ
ತುಂಬಿದ ದೊಂಗಲದೆ ಅಪ್ಪಿಕೋ ಕನ್ನಡ ತೀರ ನಂದನ ಒಂದು ಜೀವಳಿ ನಂದನ ಒಂದು ಜೀವಳಿ ಉಪಮಾನ ಉಪಮೇಯ ಧನ್ಯವಾದಗಳು ಡಾಕ್ಟರ್ ರಾಜ್ಕುಮಾರ್ ಅವರ ಗೀತೆಗಳು ಅಂದ್ರೆ ಖಂಡಿತವಾಗಿಯೂ ಅವು ಮರೆಯಲಾರದಂತ ಗೀತೆಗಳು. ಈ ಗೀತೆಗಳಿಗೆ ಮತ್ತೊಮ್ಮೆ ಧ್ವನಿಯಾದಂತಹ ಮುತ್ತುರಾಜ್ ಮತ್ತು ನಾಗವೇಣಿ ಅವರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದೀಗ ಬೆಳಗಾವಿ ಮಹಾನಗರ ಪಾಲಿಕೆ ಮಾನ್ಯ ಆಯುಕ್ತರು ಕಾಶಿಕ್ ಸರ್ ಇವರು